ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ನಮ್ಮ ಕುರಿತು ಒಳ್ಳೆಯ ಆಲೋಚನೆಗಳನ್ನು ಹೊಂದಿದ್ದಾರೆ. ಅದಕ್ಕೆ ಪೂರಕವಾಗಿ ಯೆರೆಮೀಯ 29:11 ನಾವು ನೋಡುವುದಾದರೆ, ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು, ಅವು ಅಹಿತದ ಆಲೋಚನೆಗಳಲ್ಲ, ಹಿತದ ಯೋಚನೆಗಳೇ. ಯೆರೆಮೀಯದಲ್ಲಿ ನಾವು ನೋಡ್ತೇವೆ, ನಾನು ನಿಮ್ಮ ಕುರಿತು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟಿದ್ದೇನೆ. ಆ ಉದ್ದೇಶ ಏನಪ್ಪ ಅಂತಂದರೆ, ನಿನಗೆ ಹಿತವನ್ನು ಕೊಡುವಂಥ ಯೋಚನೆಗಳು, ಹಿತವನ್ನು ಕೊಡುವಂಥದ್ದು, ಒಳ್ಳೆಯದನ್ನು ಕೊಡುವಂಥದ್ದು ಎಂಬುದಾಗಿ ನಾವು ನೋಡ್ತೇವೆ. ನಿತ್ಯತ್ವದಲ್ಲಿ ನಾವು ದೇವರನ್ನು ಸಂಧಿಸುವಾಗ ದೇವರು ಒಳ್ಳೆಯದನ್ನು ಮಾಡುವವರಾಗಿದ್ದಾರೆ. ಭೂಲೋಕದಲ್ಲಿ ನಾವು ದೇವರು ನಮಗಾಗಿ ಒಂದು ಸಂಕಲ್ಪವನ್ನು ಇಟ್ಟಿದ್ದಾರೆ. ಒಂದು ಸಂಕಲ್ಪದಿಂದ ಆತನು ನಮ್ಮನ್ನು ಪ್ರೀತಿಸಿದ್ದಾನೆ. ನಮ್ಮ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಅನುಕೂಲವಾಗುವಂತೆ ಮಾಡಿದ್ದಾರೆ. ನೀವು ನೋಡಿ, ರೋಮ ಪತ್ರಿಕೆ 8ನೇ ಅಧ್ಯಾಯ 28-29 ನಾವು ನೋಡುವುದಾದರೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟನು, ಆತನನ್ನು ಪ್ರೀತಿಸುವವರು ಒಳ್ಳೆಯದಕ್ಕಾಗಿ ಎಲ್ಲವುಗಳು ಒಟ್ಟಾಗಿ ಸಂಭವಿಸುತ್ತವೆ ಎಂದು ನಾನು ಬಲ್ಲೆನು. ಆತನು ಅನೇಕ ಸಹೋದರರಲ್ಲಿ ತನ್ನ ಮಗನು ಜ್ಯೇಷ್ಠ ಪುತ್ರನಾಗಿರಬೇಕೆಂದು ತಾನು ಯಾರನ್ನು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯಗೊಳ್ಳುವಂತೆ ಮೊದಲೇ ನೇಮಿಸಿದನು. ಇಲ್ಲಿ ನಾವು ನೋಡುತ್ತೇವೆ, ದೇವರು ನಮ್ಮ ಮೇಲೆ ಅಪಾರವಾದಂಥ ಒಂದು ಪ್ರೀತಿಯನ್ನು ಇಟ್ಟು ಈ ಲೋಕಕ್ಕೆ ತನ್ನ ಒಬ್ಬನ ಮಗನನ್ನು ಕಳಿಸ್ತಾನೆ. ಫಿಲಿಪಿಯಲ್ಲಿ ನಾವು ನೋಡಿ, ಕ್ರಿಸ್ತ ಯೇಸುವಿನಲ್ಲಿರುವ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ನಿಮ್ಮ ಮನಸ್ಸು ಯಾವುದಪ್ಪ? ನಿಮ್ಮ ಮನಸ್ಸು ಏನಾಗಿರಬೇಕೋ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ ಇಲ್ಲಿ. ಈ ಕ್ರಿಸ್ತ ಯೇಸುವಿನಲ್ಲಿರುವಂತಹ ಮನಸ್ಸಿದೆಯಲ್ಲ, ಆ ಮನಸ್ಸು ನಿಮ್ಮಲ್ಲಿರಲಿ, ಆ ಮನಸ್ಸು ನಿಮ್ಮಲ್ಲಿರಲಿ ಎಂಬುದಾಗಿ ಇಲ್ಲಿ ಭಾಳ ಸ್ಪಷ್ಟವಾಗಿ ದೇವರು ಹೇಳ್ತಾರೆ. ಗಲಿಬಿಲಿಗೊಳ್ಳುವುದು ಬೇಡ, ಚಿಂತೆ ಮಾಡುವುದು ಬೇಡ. ನಿಜವಾಗಿಯೂ ಯೇಸುವಿನ ಹಾಗೆ ಯೇಸುವಿನ ಪ್ರೀತಿಯನ್ನು ನೀನು ಅನುಭವಿಸಿ ಅದರಂತೆಯೇ ನಡಿ. ದೇವರು ಆಶೀರ್ವದಿಸ್ತಾನೆ. ಸ್ವಾರ್ಥಕ್ಕಾಗಿ ಸಂಪೂರ್ಣವಾಗಿ ಸಾಯುವುದು ಬೇಡ. ದೇವರು ನಮಗಾಗಿ ಕಲ್ವರಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ನಿನ್ನ ಉದ್ದೇಶ ಏನು? ದೇವರು ನಿನ್ನನ್ನು ರಕ್ಷಣೆ ಮಾಡಿದ್ದಾನಲ್ಲ, ನಿನ್ನ ನಡೆ ಏನು, ನಿನ್ನ ನುಡಿ ಏನು ಅನ್ನುವುದನ್ನು ಪ್ರಶ್ನೆ ಮಾಡಿಕೋ. 2 ಕೊರಿಂಥ 4ನೇ ಅಧ್ಯಾಯ 10 ನಾವು ನೋಡ್ತೇವೆ. ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಕರ್ತನಾದ ಯೇಸುವಿನ ಮರಣವನ್ನು ನಾವು ಯಾವಾಗಲೂ ದೇಹದಲ್ಲಿ ಹೊರುತ್ತಾ ಇದ್ದೇವೆ. ದೇವರು ಹೇಳ್ತಾರೆ, ನಾನು ನಿನ್ನ ದೇಹದಲ್ಲಿದ್ದೇನೆ ಮಾರಾಯ, ನನ್ನನ್ನು ನೀನು ಪ್ರತಿದಿನ ಹಿಂಬಾಲಿಸು, ಪ್ರತಿದಿನ ನೆನೆಸು, ನಾನು ಕೊಟ್ಟಂಥ ಆಜ್ಞೆಗಳನ್ನು ನೀನು ನಡೆಸು ಎಂಬುದಾಗಿ ದೇವರು ಹೇಳ್ತಾರೆ. ಅದಕ್ಕೆ ನಿಮ್ಮಲ್ಲಿ ಯಾವನೇ ಆಗಲಿ ತನಗಿರುವುದೆಲ್ಲ ಬಿಟ್ಟು ಬಿಡದೆ ಹೋದರೆ ಅವನು ನನ್ನ ಶಿಷ್ಯನಾಗಲಾರ ಎಂಬುದಾಗಿ ಲೂಕ 14:33 ನಾವು ನೋಡ್ತೇವೆ. ಅದರಲ್ಲಿ ದೇವರು ನಮ್ಮನ್ನು ಎಚ್ಚರಿಕೆಯಿಂದ ಮಾತನಾಡಿಸ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟಿ ಸ್ತೋತ್ರನಪ್ಪ. ಈ ಮುಂಜಾನೆಯ ಸಮಯದಲ್ಲಿ ದೇವರೇ, ಯಾರ್ಯಾರು ಮೊಣಕಾಲಾಕಿ ಪ್ರಾರ್ಥಿಸ್ತಾ ಇದ್ದಾರೋ ಅವರನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತಾರೆ. ದೇವರೇ ಸಹಾಯ ಮಾಡಪ್ಪ, ದೇವ ಸಹಾಯ ಮಾಡಪ್ಪ, ರಾಜಾ ಸಹಾಯ ಮಾಡಪ್ಪ, ಎಲ್ ಶಡ್ಡಾಯ್ ಸಹಾಯ ಮಾಡಪ್ಪ, ಎಬಿನೇಜರ್ ಸಹಾಯ ಮಾಡು ಸ್ವಾಮಿ. ದೇವರೇ ಅಪ್ಪ, ನಮಗೊಂದು ಒಳ್ಳೆಯ ಅನುಭವ ಕೊಡಪ್ಪ, ಅನುಭವ ಕೊಡು, ಅಭಿಷೇಕ ಮಾಡು ಸ್ವಾಮಿ. ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್, ಆಮೇನ್. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಮಸ್ಕಾರ.